ರಂಗಾದ ಜಗದಲ್ಲಿ ಜೀವ ಸಂಗೀತ ಮೇಳೈಸಲಿ. ನಮಸ್ಕಾರ, ನಮ್ಮ ಮನೆಗೆ ಬಂದಿದ್ದಕ್ಕೆ ಬನ್ನಿ ಒಳಗೆ. ಧನ್ಯವಾದ. ಬನ್ನಿ ಎಲ್ಲರೂ. 16.5 ವರ್ಷ ಆಯ್ತು ನಾನು ಮದುವೆ ಆಗಿ. ಇವ್ರು ನಮ್ಮ ತಂದೆ ಚಂದ್ರಶೇಖರ್, ಇವ್ರು ನಮ್ಮ ಹಸ್ಬೆಂಡ್ ಅಭಿಷೇಕ್. ಸ್ನೇಹಿತರೆ, ಕನ್ನಡದ ಖ್ಯಾತ ಕಲಾವಿದೆ, ಧಾರಾವಾಹಿ, ಸಿನಿಮಾ ಜೊತೆಗೆ ಟಿ ವಿಗಳ ಕಾರ್ಯಕ್ರಮಗಳನ್ನು ನಿರೂಪಣೆ ಮಾಡ್ತಿದ್ದಂತಹ ಕಲಾವಿದೆ ನಮ್ಮ ಪ್ರೀತಿ ಚಂದ್ರಶೇಖರ್ ಅವ್ರನ್ನ ಭೇಟಿ ಮಾಡೋಕ್ಕೆ ಅಂತ ಬಂದಿದ್ದೀವಿ. ಇಲ್ಲಿ ಇವ್ರ ಮನೆ ಇದೆ ಸ್ನೇಹಿತರೆ, ಹೋಗೋಣ. ಏನು ಮಾಡ್ತಾಯಿದ್ದಾರೆ ಮೇಡಮ್ಮು? ಎಲ್ಲ ಎಷ್ಟು ವರ್ಷ ಕಾಣಿಸ್ತಿಲ್ವಲ್ಲ, ಎಲ್ಲಿ ಹೋಗಿದ್ರು ಎಲ್ಲ ವಿಚಾರ ತಿಳ್ಕೊಳ್ಳೋಣಂತೆ. ಸ್ವಾಗತ ನಿಮಗೆ ಕಲಾ ಮಾಧ್ಯಮಕ್ಕೆ. ಬನ್ನಿ. ಪ್ರಾಣ ಅಂತ ಒಂದು ಒಳ್ಳೆ ಸಿನಿಮಾ ಮಾಡಿದ್ರು ಅವರು, ನಾಯಕಿಯಾಗಿ ಮಾತಾಡ್ಸೋಣ. ಈ ಪ್ರಶಾಂತವಾದ ವಾತಾವರಣದಲ್ಲಿ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡೋಣ ಅಂತ ಇಲ್ಲಿಗೆ ಬಂದ್ರೆ ಈ ದರಿದ್ರ ಬೇರೆ ಗಂಟು ಬಿದ್ದಿದೆ. ನಾವು ಬಂದ್ವಿ ಈಗ ಸ್ನೇಹಿತರೆ ಎನ್ ಚಂದ್ರಶೇಖರ್ ಅವ್ರ ಮನೆಗೆ. ಪ್ರೀತಿ ಚಂದ್ರಶೇಖರ್ ಅವ್ರ ಹೆಸರು ಕೂಡ ಚಂದ್ರಶೇಖರ್ ಇದೆಯಲ್ಲ, ಎಲ್ಲ ಮಾತಾಡೋಣ, ಒಳಗಡೆ ಹೋಗೋಣ, ಬಿಲ್ ಮಾಡೋಣ. ಬನ್ನಿ. ಶೋಭಾ ಎನ್ ಚಂದ್ರಶೇಖರ್. ನಮಸ್ತೆ ಮೇಡಮ್. ನಮಸ್ಕಾರ ಮೇಡಮ್, ಮೊಟ್ಟ ಮೊದಲು ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಪರೀಕ್ಷಾ ಹೊರಗೆ ಬಂದು ಹೇಳ್ತೀರಾ? ಒಳಗೆ ಬಂದು ಹಾರ್ದಿಕ ಶುಭಾಶಯ ಹೇಳ್ಬೇಕು. ನಮಸ್ಕಾರ, ನಮ್ಮ ಮನೆಗೆ ಬಂದಿದ್ದಕ್ಕೆ ಬನ್ನಿ ಒಳಗೆ. ಧನ್ಯವಾದ. ಬನ್ನಿ ಎಲ್ರಿಗೂ ಮೇಡಮ್ ಮನೆಗೆ ಸ್ವಾಗತ. ಇದು ನನ್ನ ತಾಯಿ ಮನೆ. ಬನ್ನಿ ಬನ್ನಿ. ಹೇಗಿದ್ದೀರಿ ಮೇಡಮ್? ಆರಾಮಿದ್ದೀನಿ, ಖುಷಿಯಾಗಿದ್ದೀನಿ. ಈಗ ವಿಸಿಟ್ ಮಾಡ್ತಿದ್ದೀನಿ ಇಂಡಿಯಾನ, ಸೊ ಹಾಗಾಗಿ ಶಾರ್ಟ್ ವಿಸಿಟ್ ಅಲ್ಲಿ ಬಂದೆ. ಅದೇ ನಾನು ನಿಮ್ಮನ್ನು ಕೇಳಬೇಕು ಅಂತ ಅಂದ್ಕೊಂಡೆ. ಬಹಳ ವರ್ಷ ಆಯಿತು ತಮ್ಮನ್ನು ನಾವು ತೆರೆ ಮೇಲೆ ನೋಡಿ, ಟಿ ವಿಲೂ ಬರ್ತಾ ಇಲ್ಲ ಎಲ್ಲೋ, ಅದಕ್ಕೆ ಮೇಡಮ್ ಮಿಸ್ ಮಾಡ್ಕೋತಿದ್ವಿ. ಸೊ ಅದ್ರ ಬಗ್ಗೆ ಮೊದಲು ನಮ್ಮ ಪ್ರೇಕ್ಷಕರಿಗೆ ಹೇಳ್ಬಿಡಿ, ಯಾಕೆ ನೀವು ಕಾಣಿಸ್ಕೋತಿಲ್ಲ ಅಂತ. ಆಲ್ಮೋಸ್ಟ್ 16.5 ವರ್ಷ ಆಯಿತು ನಾನು ಮದುವೆ ಆಗಿ. ಮದುವೆ ಆಗ್ತಿದ್ದ ಹಾಗೆ ನಾನು UK ಶಿಫ್ಟ್ ಆಗೋದೆ. ಸೊ ಹಾಗಾಗಿ 16 ವರ್ಷಗಳಿಂದ ನಾನು ತೆರೆ ಮುಂದೆ ಬರ್ತಿಲ್ಲ. ದಟ್ಸ್ ದ ಥಿಂಗ್. ಆದರೆ ಆದಷ್ಟು 2 ವರ್ಷಕ್ಕೆ ಒಂದ್ಸಲ ಇಂಡಿಯಾಗೆ ಬರ್ತೀನಿ, ಬೆಂಗಳೂರಿಗೆ ಬರ್ತೀನಿ. ಬಟ್ ತೆರೆ ಮುಂದೆ ಬರೋ ಅಂತ ಅವಕಾಶ ಇನ್ನೂ ಸಿಕ್ಕಿಲ್ಲ. ಟೈಮ್ ಆಗಲ್ಲ, ಬರೋ 2 ವಾರಕ್ಕೆ ತುಂಬಾ ಶಾರ್ಟ್ ಅನ್ಸುತ್ತೆ. ಓಕೆ ಓಕೆ. ಸೊ ತಮ್ಮ ಕುಟುಂಬ ಮೊದಲು ಭೇಟಿ ಮಾಡಿಸ್ಬಿಡ್ತೀರಾ? ಇವ್ರು ನಮ್ಮ ತಂದೆ ಚಂದ್ರಶೇಖರ್, ನಮ್ಮ ತಾಯಿ ಶೋಭಾ ಚಂದ್ರಶೇಖರ್, ನಾನು ಪ್ರೀತಿ ಚಂದ್ರಶೇಖರ್. ಮೇಡಮ್ ಅವ್ರ ಹೆಸರಲ್ಲೇ ಚಂದ್ರಶೇಖರ್ ಇದೆಯಲ್ಲ, ಆ ಚಂದ್ರಶೇಖರ್ ಇವರು ಕನ್ಫ್ಯೂಸ್ ಮಾಡ್ಕೋಬೇಡಿ. ಇದು ಅಮ್ಮನ ಮನೆ. ಹೌದು, ನಮ್ಮ ಅತ್ತೆ ಮನೆ ಬಂದು ಬೆಂಗಳೂರೇ, ಆದರೆ ಇಲ್ಲಿಲ್ಲ, ಅವ್ರು ಇಲ್ಲಿ ವಾಸ ಮಾಡ್ತಿಲ್ಲ. ಅವರು ಕೂಡ US ಶಿಫ್ಟ್ ಆಗಿದ್ದಾರೆ. ನನ್ನ ನಾದಿನಿ ಮನೆಯಲ್ಲಿ ಇರ್ತಾರೆ, ನಮ್ಮ ಮನೆಗೆ ಬರ್ತಾರೆ. ಸೊ ಹಾಗಾಗಿ ಬೇಸ್ ಬೆಂಗಳೂರಿನಲ್ಲಿ ಇರೋದು ಅಂದ್ರೆ ನಮ್ಮ ತಾಯಿ ಮನೆ ಮಾತ್ರ. ಆದ್ರೆ ಅವರು, ನಮ್ಮ ಹಸ್ಬೆಂಡ್ ಕೂಡ ಹುಟ್ಟು ಬೆಳೆದಿದ್ದೆಲ್ಲ ಬೆಂಗಳೂರೇ. ಅವ್ರನ್ನ ಆಮೇಲೆ ಭೇಟಿ ಮಾಡಿಸ್ತೀನಿ, ನನ್ನ ಮಕ್ಕಳನ್ನ, ಹಸ್ಬೆಂಡ್ನ. ಓಕೆ. ಶೋಭಾ ಮೇಡಮ್, ಮನೆ ತುಂಬಾ ಚೆನ್ನಾಗಿದೆ. ಏನ್ ಮಾಡ್ತಿದ್ರು ತಂದೆಯವರು? ತಂದೆಯವರು ರಿಟೈರ್ಮೆಂಟ್ ತಗೊಂಡ್ರು ತುಂಬಾ ವರ್ಷಗಳ ಮುಂಚೆ. ಮೈಕಲ್ ವರ್ಕ್ ಮಾಡ್ತಿದ್ರು. 30-35 ವರ್ಷ ಸರ್ವ್ ಮಾಡಿದ್ದಾರೆ. ಆಮೇಲೆ ವಾಲಂಟರಿ ರಿಟೈರ್ಮೆಂಟ್ ತಗೊಂಡ್ರು. ಅವ್ರದ್ದು ಬಿಸ್ನೆಸ್ ಎಲ್ಲ ಇತ್ತು. ಸೊ ಈಗ ಬಿಸ್ನೆಸ್ ಎಲ್ಲ ಇದರಿಂದ ರಿಟೈರ್ಮೆಂಟ್ ತಗೊಂಡು ಸ್ವಲ್ಪ ರಿಲ್ಯಾಕ್ಸ್ಡ್ ಆಗಿದ್ದಾರೆ. ಅಮ್ಮ ಗೃಹಿಣಿ. ಶಿ ಇಸ್ ಫುಲ್ ಟೈಮ್ ಹೆಲ್ಪಿಂಗ್ ಮೀ. ನಾನು ಮುಂಚೆ ವರ್ಕ್ ಮಾಡ್ಬೇಕಾದ್ರೆ ನಿಮ್ ಕರಿಯರ್ಗೆ ಕಂಪ್ಲೀಟ್ ನಾನು ಎಲ್ಲೂ ಅಮ್ಮನ್ ಬಿಟ್ಟು ಹೋಗ್ತಿಲ್ಲ. ಆಮೇಲೆ ಪಾಪ ನಾನೇ ಹೇಳ್ದೆ ನಾನು ಹೋಗ್ತೀನಿ, ಕಾನ್ಫಿಡೆನ್ಸ್ ಇದೆ ಅಂತ. ಬಟ್ ಅಮ್ಮ ಎಲ್ಲ ಹೋದ್ರು, ಅಮ್ಮ ಅಡುಗೆ ಮಾಡಿಕೊಂಡು ನನಗೆಲ್ಲ ಬೆಳಗ್ಗಿನ ಜಾವ ರೆಡಿ ಮಾಡಿ ತರ್ತಿದ್ದಿದೆ ಅಮ್ಮ. ನಮ್ಗೆ ಅವಾಗ ಕುಕ್ಕು ಅವೆಲ್ಲ ಈಗಿನ ತರ ಇರ್ತಿರ್ಲಿಲ್ಲ ಅಲ್ಲ. ಇಟ್ಸ್ ಆಲ್ ಅಬೌಟ್ ಮಮ್. ಅಮ್ಮನೇ ಸಮಸ್ತ ಮಾಡ್ತಿದ್ದು. ಸೊ ಅವ್ರು ಫುಲ್ ಟೈಮ್. ಹೇಳಿ ಶೋಭಾ ಮೇಡಮ್, ಹೇಗಿರ್ತಿತ್ತು ತಾಯಿಯ ಜವಾಬ್ದಾರಿ ಮಕ್ಕಳನ್ನ ಬೆಳೆಸೋದು? ತುಂಬಾನೇ ಇರ್ತಿತ್ತು. ಅವರು ಬೆಳಗ್ಗೆ ಮತ್ತೆ ಅವಳಿಗೆ ಪ್ರಿಪೇರ್ ಮಾಡೋದು, ಫುಡ್ ಎಲ್ಲ ಅವಳು ಹೋಮ್ ಫುಡ್ ಬೇಕು ಅನ್ನೋಳು, ಅದನ್ನೆಲ್ಲ ಪ್ರಿಪೇರ್ ಮಾಡಿ ಬಾಕ್ಸ್ಗೆ ಹಾಕೊಂಡು ನಾನು ರೆಡಿಯಾಗಿ ಅವಳಿಗೆ ರೆಡಿ ಮಾಡಿ ಬಾಕ್ಸ್ಗಳು ತಗೊಂಡು ಹೊರಡ್ತಾ ಇದ್ವಿ. ಆ ಮನೆ ಫುಲ್ ಇವರೇ ನೋಡ್ಕೋತಾ ಇದ್ರು, ಮನೆ ಕಡೆ ಪೂರ್ತಿ ಇವರೇ ನೋಡ್ಕೊ. ಹೌದು ಸಪೋರ್ಟ್ ಇಲ್ಲ ಅಂದಿದ್ರೆ. ಹೌದು, ತುಂಬಾ ಅವರೇ ಸಪೋರ್ಟ್ ಮಾಡ್ತಿದ್ರು. ನಾವು ಬೆಳಗ್ಗೆ ಹೊರಟ್ರೆ ರಾತ್ರಿನೇ ಮನೆಗೆ ಬರ್ತಾ ಇದ್ದಿದ್ದು. ಅಂದರೆ ಅವಳಿಗೆ ಅಷ್ಟು ಶೂಟಿಂಗ್ ಬ್ಯುಸಿ ಇರ್ತಿದ್ಲು. ಬೆಳಗ್ಗೆ ಹಂಗೆ ಹೋಗ್ತಿದ್ವಿ. ಇನ್ನು ಅದು ಶೂಟಿಂಗ್ ಎಲ್ಲ ಇದ್ದಿದ್ದು ಆ್ಯಕ್ಚುಲಿ ರಾಮೋಜಿ ಅಲ್ಲಿತ್ತು, ಹೈದರಾಬಾದಲ್ಲೇ ಒಂದು ಸುಮಾರು ನಡೀತಿತ್ತು. ಅವಾಗ 15 ದಿವಸ 10 ದಿವಸ ಅಲ್ಲೇ ಹೋಗಿರ್ತಿದ್ವಿ. ಅವಾಗ ಫುಲ್ ಇವರು ಮನೆ ಕಡೆ ಇಲ್ಲೇ ನೋಡ್ಕೋತಿದ್ರು. ನಾನು ಅವಳ ಜೊತೆ ಈ ತರ ಡ್ಯಾಡಿ ಮಮ್ಮಿ ಇಲ್ಲ ಅಂದ್ರೆ ಎನಿ ಆರ್ಟಿಸ್ಟ್ ಅವ್ರ ಎನಿ ಮಕ್ಕಳಿಗೆ ಬೆಳೆಯೋದಕ್ಕೆ ತುಂಬಾ ಕಷ್ಟ ಆಗುತ್ತೆ. ಇಲ್ಲ, ತುಂಬಾ ಸಪೋರ್ಟ್ ಮಾಡಿದ್ದಾರೆ ಅವಳಿಗೆ. ನಾನು ಅವಳಿಗೆ ಸಪೋರ್ಟ್ ಮಾಡಿದ್ದೀನಿ. ಹಾಗಾಗಿ ಅವಳು ಫುಲ್ ಟೈಮ್ ನೋಡ್ಕೋತಾ ಇದ್ದೆ ಅವಳಿಗೆ. ಒಂದು ಸ್ವಲ್ಪ ಅವಳು ನಾನು ಮಾಡ್ಕೋತೀನಿ ಅನ್ನೋವರೆಗೂ ನಾನೇ ಹೋಗ್ತಾ ಇದ್ದೆ. ತುಂಬ ವರ್ಷ ಅಲ್ಲೇ ಶೂಟಿಂಗ್ ಸ್ಪಾಟಲ್ಲೇ ಇರ್ತಿದ್ದೆ, ಅವೆಲ್ಲ ನೋಡ್ಕೋತಿದ್ದೆ. ಆಮೇಲೆ ಅವಳಾಗೆ ಮಾಡ್ಕೊಳಕ್ಕೆ ಶುರುವಾದ್ಲು. ಹಂಗಾಗಿ ನಾನು ಬಿಟ್ಟೆ. ಅಲ್ಲಿವರೆಗೂ ಫುಲ್ಲು ನಾನೇ ನೋಡ್ಕೋತಾ ಇದ್ದೆ. ಹೌದು ಹೌದು, ಇಬ್ಬರು ಹೆಣ್ಮಕ್ಳು. ದೊಡ್ಡವಳು ಶ್ರುತಿ, ಇವಳು ಪ್ರೀತಿ. ಅವಳು ನಾಗರಬಾವಿಲಿದ್ದಾರೆ, ಇವಳು ಲಂಡನ್ನಲ್ಲಿದ್ದಾಳೆ. ಬನ್ನಿ, ನಿಮ್ಮೊಂದಷ್ಟು ಒಳ್ಳೊಳ್ಳೆ ಫೋಟೋಸ್ ತೋರಿಸಿ ಮೇಡಮ್ ದಯವಿಟ್ಟು. ಯಾವುದೋ
ಈ ಬೊಂಬೆ ಯಾವುದು ಊರ್ವಶಿಯ. ಅಮ್ಮ ಮನೇಲಿ ಸ್ವಲ್ಪ ಇಲ್ಲಿದೆ, ಆಲ್ಬಮ್ಸ್ ಇದೆ, ಬಟ್ ಮನೇಲಿ ಇಷ್ಟೇ ಡಿಸ್ಪ್ಲೇ ಮಾಡಿರೋದಿದ್ದು. ಫೋಟೋ ಶೂಟ್ ಅದಿದೆ, ಅಮ್ಮ ಅಲ್ಲೊಂದು ಹಾಕಿದ್ದಾರೆ. ಜಾಸ್ತಿ ಹಾಕ್ಬಿಟ್ರೆ ಅವ್ರಿಗೆ ಬೇಜಾರಾಗ್ಬಿಡತ್ತೆ ಅಂತ ನಾನೇ ಸ್ವಲ್ಪ ಹಾಕಕ್ ಬಿಡಲ್ಲ. ನಾನು ಇಲ್ಲಿ ಇರೋದೇ ಇಲ್ಲ ಅಲ್ಲ, ಹಂಗಾಗಿ ಒಂದ್ 2 ಫೋಟೋಸ್ ಅಲ್ಲಿ ಬೇಕಾದ್ರೆ ಯು ಕ್ಯಾನ್ ಗೋ ತಗೋಬಹುದು. ಯಾ ಇನ್ ಬಿಟ್ಟು ನನ್ನ ಶೂಟಿಂಗ್ ಫೋಟೋಸ್ ಎಲ್ಲ ಸ್ವಲ್ಪ ಎಲ್ಲ ಒಳಗೆ ಇಟ್ಬಿಟ್ಟಿದ್ದೀನಿ. ಬಟ್ ದಟ್ ಮೆಮೊರೀಸ್ ಆರ್ ಸ್ಟಿಲ್ ದೇರ್. ಎಲ್ಲ ಇಟ್ಕೊಳಕ್ ಆಗಲ್ಲ. ಅವಾಗ ನಮ್ಗೆ ಡಿಜಿಟಲ್ ಇರ್ತಿರ್ಲಿಲ್ಲ, ಎಲ್ಲಾನು ಪ್ರಿಂಟ್ ಮಾಡ್ಬೇಕಿರ್ತಿತ್ತು. ಸೊ ಅಪ್ಪ ಎಷ್ಟು ಪ್ರಿಂಟ್ ಮಾಡಿಸ್ಬೇಕಾದ್ರೂ ಅಷ್ಟು ಮಾಡಿಸ್ತಿದ್ರು. ಬಟ್ ಬಿಕಾಸ್ ಡ್ಯಾಡಿ ವಾಸ್ ಆಲ್ಸೋ ಫೋಟೋಗ್ರಫರ್, ನಮ್ದೇ ಸ್ಟುಡಿಯೋ ಇತ್ತು ಕೂಡ. ಹಾ, ಸೊ ಹಾಗಾಗಿ ಅಡ್ವಾಂಟೇಜ್. ಚಿಕ್ಕ ಮಗುವಿಂದ ನಾನು ಬರೀ ಪೋಸ್ಟ್ ಕೊಟ್ಕೊಂಡಿರೋದೇ ಅಭ್ಯಾಸ. ಸೊ ಇಟ್ ವಾಸ್ ಈಸಿ. ಸೊ ಡ್ಯಾಡಿ ಯಾವುದೇ ಆದ್ರೂ ಪ್ರಿಂಟ್ ಮಾಡಿ ಇಡ್ತಿದ್ರು ಆಲ್ ಫೋಟೋಸ್. ದಟ್ಸ್ ಎ ಮೆಮರಿ. ಇವ್ರು ನನ್ನ ಹಸ್ಬೆಂಡ್ ಅಭಿಷೇಕ್, ನನ್ನ ಮಗ ಆರುಜ್ 9 ವರ್ಷ, ಇವನ್ಗೆ ಆರ್ವಿಕ್, ಇವನು 5 ವರ್ಷ. ಇವನು ಇಯರ್ 1 ಅಲ್ಲಿ ಓದ್ತಿದ್ದಾನೆ, ಅಂದ್ರೆ ಫಸ್ಟ್ ಸ್ಟ್ಯಾಂಡರ್ಡ್. ಅವ್ನು 5th ಸ್ಟ್ಯಾಂಡರ್ಡ್ ಅಲ್ಲಿ ಓದ್ತಾ ಇದ್ದಾರೆ. ನಂದು ಓದ್ ಮುಗ್ದಿದೆ, ಸದ್ಯಕ್ಕೆ ಓದ್ ಮುಗ್ದಿದೆ. ಹೋಮ್ ಟ್ಯೂಷನ್ಸ್ ನಡೀತಾ ಇದೆ. ಲೈಫ್ ಲಾಂಗ್ ಹೋಮ್ ಟ್ಯೂಷನ್ಸ್ ನಡೀತಿದೆ. ಎಲ್ಲ ಅಲ್ಪ ಸ್ವಲ್ಪ ಬುದ್ಧಿನ ಸ್ವಲ್ಪ ಶೇರ್ ಮಾಡ್ಕೊಂಡ್ಬಿಡೋದು. My name is Araj. I'm 9 years old, and I like the future. I like iPads. I like technology. Great. Okay. And do you know your mom is an actress? Yes, she's told me since I was Have you 4. seen some clips, videos? Yeah, a little bit. ಲಿಟಲ್ ಬೆಟ್, ಎಸ್. ಸ್ವಲ್ಪ ತೋರಿಸಿದ್ದೀನಿ. ಹಾ, ಸೀರಿಯಲ್ಸ್ ಎಲ್ಲ ತೋರಿಸಿದೀನಿ. ಸ್ವಲ್ಪ ಏನೇನ್ ಕ್ಲಿಪ್ಪಿಂಗ್ಸ್ ಇದೆ ಅದನ್ನ ತೋರಿಸಿದೀನಿ. ಸಿನಿಮಾ ಸ್ವಲ್ಪ ತೋರಿಸಿದೀನಿ, ಪೂರ್ತಿ ತೋರ್ಸಕ್ ಹೋಗಿಲ್ಲ. My name is Arvik. I like iPads and I study on technology to keep beating up my brother. Okay, he likes technology and iPad. I'm beating up his brother. I'm the one beating him up. ಸೊ ಇಬ್ರು ಗಂಡ್ ಮಕ್ಳು ಇಮ್ಯಾಜಿನ್ ಮಾಡ್ಕೋಬಹುದು. ಇಲ್ಲೇ ಕೊಟ್ಬಿಡ್ತಾರೆ ಒಂದು ಡೆಮೋ. ಓಕೆ, ಥ್ಯಾಂಕ್ ಯು. ಇದು KTV ಅವ್ರದ್ದು TV ಅವಾರ್ಡ್ಸ್ ಮಾಡಿದ್ರು. ಇದು ಆವಾಗ ನನಗೆ ಬೆಸ್ಟ್ ಆಕ್ಟ್ರೆಸ್ ಅವಾರ್ಡ್ ಸಿಕ್ತು. ದಟ್ ವಾಸ್ ಮದ್ವೆಗೆ ಮುಂಚೆ. ದಿಸ್ ವಾಸ್ ಮೈ ಲಾಸ್ಟ್ ಅವಾರ್ಡ್. ಆವಾಗ ಮುಂದೆ ಬರುತ್ತೆ ಇಲ್ವೇ ನೋಡೋಣ. ಬರುತ್ತೆ. ಎಷ್ಟು ಅವಾರ್ಡ್ಸ್ ಅಮ್ಮ ಎಲ್ಲ ಎತ್ತಿಟ್ಬಿಟ್ಟಿದ್ದಾರೆ. ಸೊ ಸಮ್ ಆಫ್ ದ ಅವಾರ್ಡ್ಸ್ ಇಲ್ಲೇ ಇದೆ. KTV ಅವ್ರದ್ದು TV ಅವಾರ್ಡ್ಸ್ ಮಾಡಿದ್ರು. ಕರ್ನಾಟಕ ಟೆಲಿವಿಷನ್, ಎಸ್, ಟೆಲಿವಿಷನ್ ಅಸೋಸಿಯೇಷನ್, ಎಸ್, ಅವರಿಂದ ಅವಾರ್ಡ್ಸ್ ಬಂತು. ಫಸ್ಟ್ ಅವ್ರು ಮಾಡಿದ್ದು ಒಂದು ವರ್ಷ ಮಾಡಿದ್ರು ಅನ್ಸುತ್ತೆ ಫಸ್ಟ್ ಇಯರ್. ದಟ್ ಫಸ್ಟ್ ಇಯರ್ಗೆ ನನಗೆ ಸಿಕ್ತು. ಬಹುಶಃ ನೀವೇನಾದರೂ ಇಂಗ್ಲೆಂಡ್ಗೆ ಹೋಗಿ ಸೆಟ್ಲ್ ಆಗದೆ ಹೋಗಿದ್ರೆ, ಇಲ್ಲೇ ಇದು ಬೇರೆ ಏನೋ ಕೆಲಸ ಮಾಡಿದ್ರು, ಬಹುಶಃ ಈಗ ಒಂದು 10,000 ಎಪಿಸೋಡ್ ಸೀರಿಯಲ್ ಮಾಡಿರ್ತಿದ್ರು. ಇರ್ಬೋದೇ. ನಾನು ಬೇರೆ ಯಾವ ಕೆಲಸ ಆಕ್ಟಿಂಗ್ ಖಂಡಿತ ಮಾಡ್ತಾನೆ ಇದ್ನೇನು. ಈ ಸಮಯ ತಕ್ಕಂಗೆ ನನ್ನ ಕ್ಯಾರೆಕ್ಟರ್ ರೋಲ್ಸ್ ಅದೇ ತರ ಮಾಡ್ತೀನಿ, ವಿಚ್ ಐ ಗ್ರೇಸ್ಫುಲಿ ಅಕ್ಸೆಪ್ಟ್ ಇಟ್. ಯಾವಾಗ್ಲೂ ನಾನು ಯಂಗ್ ಹೀರೋಯಿನ್ ತರ ಮಾಡಕ್ ಖಂಡಿತ ಸಾಧ್ಯ ಇಲ್ಲ ಅಲ್ವಾ. ಆ ತರ ಖಂಡಿತ. ಇನ್ಫ್ಯಾಕ್ಟ್ ನಾನು ಅಮ್ಮಂಗೆ ಹೇಳ್ತಿರ್ತೀನಿ, ಅಮ್ಮ ಒಂದು ಎಷ್ಟು ವರ್ಷ ನನ್ನ ಮಕ್ಕಳೆಲ್ಲ ಸ್ವಲ್ಪ ಸೆಟ್ಲ್ ಆದ್ಮೇಲೆ ಬರ್ತೀನಲ್ವಾ, ಗ್ಯಾರಂಟಿ ವಾಪಸ್ ಬರ್ತೀನಿ, ಅವಾಗ ಅಜ್ಜಿ ಕ್ಯಾರೆಕ್ಟರ್ ಮಾಡ್ತೀನಮ್ಮ, ಮಾಡರ್ನ್ ಅಜ್ಜಿ ಕ್ಯಾರೆಕ್ಟರ್ ಅಂತೀನಿ. ಸೊ ಐ ಆಮ್ ಪ್ರಿಪೇರ್ಡ್. ಯಾವ ವಯಸ್ಸಿಗೆ ನಾನು ವಾಪಸ್ ಬಂದ್ರು ಐ ವಿಲ್ ಗೆಟ್ ಬ್ಯಾಕ್. ಅಮ್ಮ, ಮಗಳು 2 ವರ್ಷಕ್ಕೆ 3 ವರ್ಷಕ್ಕೊಮ್ಮೆ ಬರ್ತಾರಂತೆ, ಮಿಸ್ ಮಾಡ್ಕೊಳ್ಳಲ್ವಾ? ಮಾಡ್ಕೋತೀವಿ. ಅಂದ್ರೆ ಡೈಲಿ ನಾವು ವಿಡಿಯೋ ಕಾಲಲ್ಲಿ ಇರ್ತೀವಲ್ಲ, ಅಂದ್ರೆ ಆಲ್ಮೋಸ್ಟ್ ಟೈಮ್ ಇದ್ದಾಗ ಫ್ರೀ ಟೈಮಲ್ಲಿ ವಿಡಿಯೋ ಕಾಲ್ ಮಾಡ್ತಿರ್ತಾರಲ್ಲ, ಎದುರುಗಡೆನೇ ಇದ್ದಂಗೆ ಇರುತ್ತೆ. ಹಾಗಾಗಿ ಅಷ್ಟೊಂದೇನು ಮಿಸ್ ಮಾಡಲ್ಲ. ಟಚ್ ಇರಲ್ಲ ಮಕ್ಕಳದೆಲ್ಲ ನೋಡಬೇಕು ಅಂದಾಗ ಅನಿಸುತ್ತೆ, ನೋಡಬೇಕು ಮಾಡಬೇಕು ಅಂತ. ಅವರು ಕೆರಿಯರ್ ಅವರು ಇದರಲ್ಲಿ ಇರುವಾಗ ಡಿಸ್ಟರ್ಬ್ ಮಾಡೋದು ಬೇಡ ಅಂತ ಆಲ್ಮೋಸ್ಟ್ ನಾವು ಹೋಗ್ತಿರ್ತೀವಿ ಒನ್ಸ್ ಇನ್ 2 years. ಮೊದಲೆಲ್ಲ ಇಯರ್ಲಿ ಒನ್ಸ್ ಹೋಗ್ತಿದ್ವಿ, ಇವಾಗ ಒಂದು ಸ್ವಲ್ಪ ಕಮ್ಮಿ ಆಗಿದೆ. 2 years 3 years ಹೋಗ್ತೀವಿ. ಅವರು ಬರ್ತಿರ್ತಾರೆ, ಹಂಗೇನು ಅಷ್ಟೊಂದೇನು ಮಿಸ್ ಮಾಡ್ಕೊಳ್ಳಲ್ಲ. ಹೇಗಿರುತ್ತೆ? 2 ಹೆಣ್ಮಕ್ಳನ್ನ ಮದುವೆ ಮಾಡಿದ್ದೀರಿ, ಅವ್ರ ಕುಟುಂಬ ಅವ್ರವ್ರದೇ ಬದುಕಿನ ಕಥೆಗಳಿದ್ದಾವೆ. ಸೊ ಈಗ ನೀವು ಏನ್ ಮಾಡ್ತಿರ್ತೀರಿ? ಹೌದು, ತುಂಬಾ ಟ್ರಾವೆಲ್ ಮಾಡ್ತಾರೆ ಇಬ್ರು. ನಮಗೆ ಲೋಕಲ್ ಭಾಳ ಮಾಡ್ತೀವಿ, ಬ್ರದರ್ಸು ಸಿಸ್ಟರ್ನ ಸೇರಿಕೊಂಡು. ಹಾಗೆ ಬೇರೆ ಬೇರೆ ದೇಶಗಳಿಗೂ ಹೋಗ್ತೀವಿ. ಈಗ ಮುಂದಿನ ತಿಂಗಳಲ್ಲಿ ನಾವು ಈಜಿಪ್ಟ್ಗೆ ಹೋಗ್ತಾ ಇದ್ದೀವಿ. ಅದಕ್ಕೆ ಮುಂಚೆ ಭೂತಾನ್ಗೆ ಹೋಗಿದ್ದು, ವಿಯೆಟ್ನಾಮ್ಗೆ ಹೋಗಿದ್ದು, ಶ್ರೀಲಂಕಾ ಹೋಗಿದ್ದು. ಹೀಗೆ ಟೈಮ್ ಪಾಸ್ ಮಾಡ್ತಾ ಇದ್ದೀವಿ. ಆಮೇಲೆ ಅಲ್ಲಿಗೂ ಹೋದಾಗ ಮಗಳು ಎಲ್ಲ ಕಡೆ ಕರ್ಕೊಂಡೋಗಿ, ಎಳೆಯ ಮಗಳು ನಮ್ಮನ್ನು ಎಲ್ಲ ಕಡೆ ತೋರಿಸ್ತಾರೆ, ಎಲ್ಲ ಜಾಗಗಳನ್ನು ತೋರಿಸ್ತಾರೆ. ಅದೊಂದು ನಮ್ಗೆ ಖುಷಿ. ಅವ್ರ ಜೊತೆ ಅದು ಹೋದಾಗ ಅಷ್ಟು ಎಂಜಾಯ್ ಮಾಡ್ತೀವಿ. ಅಷ್ಟೇ ನಮ್ಗೆ ಚೆನ್ನಾಗಿ ಎಲ್ಲ ಕಡೆ ಕರ್ಕೊಂಡೋಗಿ ನಮ್ಮನ್ನು ತೋರಿಸ್ತಾರೆ ಜಾಗಗಳನ್ನೆಲ್ಲ. ಒಂಥರ ಅಟ್ಯಾಚ್ಮೆಂಟೇ ಜಾಸ್ತಿ. ಒಂಥರ ಇರೋ 2 ಹೆಣ್ಮಕ್ಳು
ಅವರಿಬ್ಬರದ್ದು ಚೆನ್ನಾಗಿದ್ದರೆ ನಾವು ಚೆನ್ನಾಗಿದ್ದಾಗೆ, ಅವರೆಲ್ಲ ಅಷ್ಟು ಖುಷಿಯಾಗಿರ್ತಾರೆ, ನಾವು ಅಷ್ಟೇ ಖುಷಿಯಾಗಿರ್ತೀವಿ. ಬಟ್ ಡೈಲಿ ನೋಡ್ತಾ ಇರ್ತೀವಿ, ವಿಡಿಯೋ ಕಾಲ್ ಅಂತೂ ಮಿಸ್ಸೇ ಆಗಲ್ಲ. ಅವ್ರ ನನ್ನನ್ನು ಮಿಸ್ ಮಾಡಿದ್ರು ಪ್ರೀತಿ ಅವ್ರ ಅಮ್ಮನ ಮಿಸ್ ಮಾಡಲ್ಲ. ಒಂದು ಅಟೆಂಡೆನ್ಸ್ ಮಾಡ್ಲಿಲ್ಲ ಅಂದ್ರೆ ಏನಾಯ್ತು ಆರಾಮಾಗಿದೆಯಾ ಅಂತಾರೆ. ಅದೇ ನನ್ನ ಸನ್ನಿಲ್ಲ ಸಿಗೋದು ಭಾಳ ಕಮ್ಮಿ, ಅವ್ರು ಬ್ಯುಸಿಯಾಗಿರ್ತಾರೆ. ನಾವಳು ಆಫೀಸ್ಗೆ ಹೋಗ್ತಾ ಅಂದಿವೆ ಕಾಲ್ ಮಾಡ್ತಾಳೆ, ಟ್ರೈನಲ್ಲಿ ಹೋಗ್ಬೇಕಾದ್ರೆ ಬರ್ಮಿಂಗ್ಹಾಮ್ಗೆ ಹೋಗ್ಬೇಕಾದ್ರೆ ಒಂದ್ಸಲ ಕಾಲ್ ಮಾಡ್ತಾಳೆ, ಟ್ರೈನ್ ಬರೋವರೆಗೂ ಅದು ಮಾತಾಡ್ತೀವಿ ಅಷ್ಟೇ. ಅದರ್ವೈಸ್ ಏನೋ ಒಂದ್ಸಲ ನಾವು ತುಂಬ ಟ್ರಿಪ್ ಮಾಡ್ತೀವಿ, ನಮ್ಗೇನು ಬೋರ್ ಆಗಲ್ಲ. ಫ್ರೆಂಡ್ಸ್ ಇದ್ದಾರೆ, ಕೈಗೆ ಸಿಗಲ್ಲ ಇವರಿಬ್ರು. ಮತ್ತೆ ಫ್ರೆಂಡ್ಸ್ ಸರ್ಕಲ್ ಇದೆ, ಖುಷಿ ಆಗುತ್ತೆ. ಮಕ್ಕಳು ತೊಂದರೆ ಟೆನ್ಷನ್ ಬೇಡ ಅಂತ ಅಷ್ಟು ದೂರ ಕಳ್ಸಿ ಫೋನ್ ಮಾಡಿ ಮತ್ತೆ ಫಂಕ್ಷನ್ಸ್ ಇರುತ್ತೆ, ರಿಲೇಟಿವ್ಸು ಅದು ಇದು ಫಂಕ್ಷನ್. ನಮಗಿಂತ ಇವ್ರು ಬಿಸಿ, ನಮಗ್ ಸಿಗಲ್ಲ ಕೈಗೆ. ಎಲ್ಲಿದ್ರಂದ್ರೆ ಎಲ್ಲೋ ಹೋಗ್ತಿರ್ತಾರೆ. ಸೊ ವಿ ಆರ್ ಹ್ಯಾಪಿ, ನಮ್ಗೆ ಆ ಚಿಂತೆ ಇಲ್ಲ. ಇಲ್ಲ, ಹೆಲ್ದಿ ಆಗಿರ್ತೀವಿ ಅಂತ ಸ್ವಲ್ಪ ಆ ಥರ ಕರೆಕ್ಟ್. ಮತ್ತೆ ಬೆಳಿಗ್ಗೆ ಯೋಗ ವಾಕು ಎಲ್ಲ ಇರುತ್ತೆ, ಹಂಗಾಗಿ ಫುಲ್ ಬ್ಯುಸಿ ಇರ್ತೀವಿ, ಏನು ಅನ್ಸಲ್ಲ, ಆರಾಮಾಗಿದ್ದೀವಿ. ಒಂದು ಪ್ರಶ್ನೆ ಕೇಳಲೇಬೇಕು ನೋಡಿ, ಗಂಡು ಮಕ್ಕಳು ಬೇಕು ಅಂತ ಕೇಳೋ ಕಾಲ ಈಗಲೂ ಇದೆ. ಈಗ ಅನೇಕ ಭ್ರೂಣ ಹತ್ಯೆ ಕೇಸ್ಗಳು ತುಂಬ ರಿಪೋರ್ಟ್ ಆಯಿತು ನೋಡಿ. ನಿಮ್ಗೆ ಇಬ್ಬರು ಹೆಣ್ಮಕ್ಳು, ನಿಮಗೆ ಕೊರತೆ ಅಂತ ಅನ್ಸಿಲ್ವಾ ಅಥವಾ ಫುಲ್ಲಿ ಹ್ಯಾಪಿ? ಏನು ಅನ್ಸುತ್ತೆ ನಿಮಗೆ? ಇಲ್ಲ, ನನಗೇನು ಅನ್ಸಲ್ಲ. ಈಗ ಆ್ಯಕ್ಚುಲಿ ಇನ್ನೂ ಆರಾಮ್ ಅನಿಸ್ತು, ರೆಸ್ಪಾನ್ಸಿಬಿಲಿಟಿ ಆಯಿತು, ಇಬ್ಬರನ್ನೂ ಮದುವೆ ಮಾಡಿ ಕಳಿಸಿದ್ವಲ್ಲ. ಮದುವೆ ಡೇಸಿಗೆ ಬಂದಂಗೆ ಕರೆಕ್ಟು, ಆರಾಮಾಗಿದ್ದೀವಿ. ಅವ್ರ ಪಾಡ್ಗೆ ಅವರು ನೆಮ್ಮದಿಯಾಗಿದ್ದಾರೆ, ನಮ್ಮ ಪಾಡ್ ನಾವು ನೆಮ್ಮದಿಯಾಗಿದ್ದೀವಿ, ಹೋಗೋದು ಬರೋದು ಎಲ್ಲ ಇದೆ. ಹಾಗಾಗಿ ಏನು ಆ ಥರ ಅನಿಸಲ್ಲ, ಆರಾಮಾಗಿದ್ದೀವಿ ಅನ್ಸುತ್ತೆ. ಹೆಣ್ಮಕ್ಳೇ ಚೆನ್ನಾಗಿ ಅನಿಸುತ್ತೆ. ಸೆಕೆಂಡ್ ಮಗಳು ಹುಟ್ಟಿದಾಗ ಡಾಕ್ಟ್ರು ಬಂದು ಕೇಳಿದ್ರು, ಇದು ಹೆಣ್ಮಗು ಆಯಿತು ಏನಂತ. ಸಂತೋಷ ಅಂದೆ. ಹಾಗೂ ನಾನು ಡೈರೆಕ್ಟಾಗಿ ಹೇಳಿದೆ. ಅವ್ರು ಕೇಳಿದ್ರು, ಈಗ ನಾನು ಮೊದಲೇ ಹೇಳಿದ್ದೆ ಅವ್ರಿಗೆ ಆಪ್ರೇಷನ್ ಮಾಡಿಸ್ಬಿಡೋಣ ಅಂತ, ಹೆಣ್ಣಾಗಲಿ ಗಂಡಾಗಲಿ ಯಾವುದು ಅಷ್ಟೇ. ಅವ್ರು ಬಂದು ಕೇಳಿದ್ರು, ಈಗ 2-3 ಗಂಡಾಗ್ಬೋದು. ಇಲ್ಲ ಬೇಡ, ಇಬ್ಬರು ಹೆಣ್ಮಕ್ಳು ಸಾಕು, ನನಗೆ 2 ಕಣ್ಣಿದ್ದಂಗೆ. ನಮ್ಮ ಅಳಿದಿರೇ ಮಕ್ಕಳು ನಮಗೆ, ಅವ್ರ ಜೊತೆಗೆ ನಾವು ಅಷ್ಟು ಹೊಂದ್ಕೊಂಡು ಹೋಗ್ತೀವಿ, ಏನು ತೊಂದರೆ ಇಲ್ಲ ಮುಂದಿನ ದಿನಗಳಲ್ಲಿ ಅಂತ ಹೇಳಿ ಅವತ್ತಿನ ದಿವಸನೇ ಇವ್ರನ್ನ ಗಂಡು ಮಕ್ಕಳು ಹೆಣ್ಮಕ್ಳು ಡಿಫ್ರೆನ್ಸ್ ಇಲ್ದಂಗೆ ಎಲ್ಲ ಸಾಕ್ತಾ ಇದ್ದೀವಿ ನಾವು. ಅದು ಹೌದು, ಯಾವತ್ತು ನಮ್ಮ ಡ್ಯಾಡಿ ನಮ್ಗೆ ಆ ಡಿಫ್ರೆನ್ಸ್ ಒಂದು ದಿನ ತೋರಿಸಿಲ್ಲ. ಇನ್ಫ್ಯಾಕ್ಟ್ ಮನೇಲಿ ನಾನೇ ಗಂಡು ಮಗು, ನಂದೇ ನಡೆಯೋದು. ಅಂದರೆ ನಾವು ಆ ಥರನೇ ಅವಳಿಗೆ ಪ್ರಾಮಿನೆನ್ಸ್ ಕೊಡ್ತಿದ್ವಿ. ನಮ್ಗೆ ಆ ಡಿಫ್ರೆನ್ಸ್ ಇಲ್ಲ, ನೀನೇ ನೋಡು, ನೀನು ಮಾಡು, ಹೇಳು ಅಂತ. ಹಂಗಾಗಿ ಅವಳ ಥರ ಗಂಡು ಮಗಳ ಥರನೇ ಬೆಳೆದ್ಲು. ಏನು ಕಮ್ಮಿ. ಸುಖವಾಗಿರ್ಬೇಕು, ಚೆನ್ನಾಗಿರ್ಬೇಕು, ಅಷ್ಟೇ ನಮ್ಗೆ ಖುಷಿ. ಅವ್ರು ಖುಷಿಯಾಗಿದ್ರೆ ನಾವು ಖುಷಿ ಇರ್ತೀವಿ. ಈ ಖುಷಿ ಹೀಗೆ ಇರಲಿ. ಥ್ಯಾಂಕ್ ಯು.